ಎಷ್ಟೇ 100 ವೆರೈಟೀಸ್ ಆಫ್ ದೋಸೆ ಬಂದಿದ್ರೂ ನಮಗೇನಿದ್ರು ಆ ಅಥೆಂಟಿಕ್ ಸ್ಟೈಲ್ ಮಸಾಲೆ ದೋಸೆನೇ ಇಷ್ಟ ಆಗುತ್ತೆ. ಅದರಲ್ಲೂ ಮಸಾಲೆ ದೋಸೆ ಮೇಲೆ ಸ್ಪ್ರೆಡ್ ಮಾಡೋ ಆ ಚಟ್ನಿ ಮನೆಯಲ್ಲಿರೋ ಪದಾರ್ಥಗಳಿಂದ ಒಂದೇ ನಿಮಿಷಕ್ಕೆ ರೆಡಿ ಮಾಡ್ಕೋಬೋದು. ಹೇಗಂತ ನೋಡೋಣವಾ? ಫಸ್ಟು ಒಂದು ಬೌಲ್ಗೆ ಒಂದು ಸ್ವಲ್ಪ ಹುರ್ಗಡ್ಲೆ, ಹಾಗೆ ಒಂದು 4-5 ಬ್ಯಾಡಗೆ ಮೆಣಸಿನ್ಕಾಯಿ, 7-8 ಬೆಳ್ಳುಳ್ಳಿ ಎಸಳು, ಹಾಗೆ ಒಂದು ದೊಡ್ಡ ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕಿವಾಗ ಸ್ವಲ್ಪ ನೀರು ಹಾಗೆ ಉಪ್ಪು ಹಾಕ್ಕೊಂಡು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಥರ ಪೇಸ್ಟ್ ಮಾಡಿದ್ದಾಯ್ತಲ್ವ, ಅಷ್ಟೇ, ಚಟ್ನಿ ರೆಡಿ ಆಗೋಯ್ತು. ಇವಾಗ ನಾವು ಹೆಂಚಿನ ಮೇಲೆ ದೋಸೆ ಹಾಕ್ತಾ ಹೋಗೋಣ. ಈ ಥರ ದೋಸೆ ಹಾಕಾದ್ಮೇಲೆ ಒಂದು 2-3 ಸೆಕೆಂಡ್ ಆಗಲಿ. ಅದಾದ ನಂತರ ಈ ಥರ ಕಾಣತ್ತಲ್ವ ದೋಸೆ. ಇವಾಗ ನಮ್ಮ ಚಟ್ನಿನ ಸ್ಪ್ರೆಡ್ ಮಾಡ್ತಾ ಹೋಗೋಣ. ಈವನಾಗಿ ಎಲ್ಲ ಕಡೆ ನಮ್ಮ ಚಟ್ನಿ ಸ್ಪ್ರೆಡ್ ಮಾಡಿದ್ರೆ ಅಷ್ಟೇ, ಮುಗ್ದೇ ಹೋಯಿತು. ಇವಾಗ ಇದನ್ನು ಇನ್ನೊಂದು ಕಡೆ ಫ್ಲಿಪ್ ಮಾಡಿಕೊಂಡು 2 ಕಡೆ ಈವನಾಗಿ ಬೇಯಿಸ್ಕೊಂಡ್ರೆ ನಮ್ಮ ದೋಸೆ ರೆಡಿ ಆಗೇ ಹೋಗುತ್ತೆ ನೋಡಿ. 1 ನಿಮಿಷದಲ್ಲೇ ಆಗೋಯ್ತಲ್ವಾ? ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ? ಈ ಥರ ದೋಸೆ ಮಾಡಿಕೊಟ್ರೆ 2 ದೋಸೆ ತಿನ್ನೋರು ಇನ್ನೂ ಒಂದು ಎಕ್ಸ್ಟ್ರಾ ತಿಂದೇ ತಿಂತಾರೆ, ಅದಕ್ಕೆ ನಾನು ಗ್ಯಾರಂಟಿ. ಅಷ್ಟೇ ನೋಡಿ, 2 ಕಡೆ ಫ್ಲಿಪ್ ಮಾಡ್ಕೊಂಡಾದಮೇಲೆ ನಮ್ಮ ದೋಸೆ ರೆಡಿಯಾಗೇ ಹೋಯಿತು. ಎಷ್ಟು ಕಲರ್ಫುಲ್ಲಾಗೂ ಇದೆ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಇವಾಗ ಇನ್ನೊಂದು ದೋಸೆ ಮೇಲೆ ಅದೇ ರೀತಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಅಷ್ಟೇ ನೋಡಿ, ಈ ಥರ ದೋಸೆ ಮಾಡಿಕೊಟ್ರೆ ತುಂಬ ರುಚಿಯಾಗಿರುತ್ತೆ. ನೀವೆಲ್ಲರೂ ಈ ದೋಸೆ ಟ್ರೈ ಮಾಡಿ ಹೇಗಿತ್ತಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಶುಭ ದಿನ. ಇಟ್ಸ್ ಯುವರ್ ಪೂಜಾ.